ಸ್ವಾಗತ. ನಾನು ಶ್ರುತಿ ಪಾಟೀಲ್. ಸ್ಟಾರ್ ನಟಿಯರ ಮೇಲೆ ಟ್ರೋಲ್ಗಳ ಕಣ್ಣು ಬಿದ್ದಿದೆ. ಅಯ್ಯೋ ಪಾಪ, ನಟಿಯರನ್ನ ಕೇಳೋರು ಯಾರು? ಎಸ್, ಕಳೆದ ವಾರ ಬಾಲಿವುಡ್ನಲ್ಲಿ ಪ್ರಿಯಾಂಕಾ ಚೋಪ್ರಾ ಪ್ರಧಾನಿ ನರೇಂದ್ರ ಮೋದಿ ಮುಂದೆ ಕಾಲು ತೋರಿಸಿ ಕೂತಿದ್ದಕ್ಕೆ ಟ್ರೋಲ್ಗೆ ಒಳಗಾಗಿದ್ರು. ಅದೇ ರೀತಿ ಶ್ರುತಿ ಹಾಸನ್ ಹಾಗೂ ಶರಣ್ಯ ಕೂಡ ಇದೇ ರೀತಿ ಟ್ರೋಲ್ ಟೀಕೆಗೆ ಒಳಗಾಗಿದ್ದಾರೆ. ಅವರಿಗೆ ಬಂದ ಟೀಕೆಗಳಿಗೆ ಪ್ರತ್ಯುತ್ತರ ಕೂಡ ನೀಡಿದ್ರು. ಬಹುಬೇಡಿಕೆ ನಟಿ ಶ್ರುತಿ ಹಾಸನ್ ಹಿಂದಿಯ ಬೆಹನ್ ಹೋಗಿ ತೇರಿ ಚಿತ್ರದಲ್ಲಿ ಅಭಿನಯಿಸಿದ್ರು. ಆ ಚಿತ್ರದಲ್ಲಿ ಶ್ರುತಿ ಸ್ವಲ್ಪ ದಪ್ಪಗೆ ಕಾಣಿಸಿದ್ರು. ಅವರ ದೇಹ ನೋಡಿದ್ದ ಅಭಿಮಾನಿಗಳು ಟ್ರೋಲ್ ಮಾಡಿದ್ರು. ಅದಕ್ಕೆ ಶ್ರುತಿ ಹಿಂದೆ ಮುಂದೆ ನೋಡದೆ ಟ್ರೋಲ್ ಮಾಡಿದವ್ರಿಗೆಲ್ಲ ಉತ್ತರ ನೀಡಿದ್ದಾರೆ. ಇದು ನನ್ನ ಮುಖ, ನನ್ನ ದೇಹ, ಯಾರಿಗೂ ಕೂಡ ಇದರ ಬಗ್ಗೆ ಮಾತನಾಡುವ ಅಧಿಕಾರ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಜನರು ನನ್ನ ಬಗ್ಗೆ ಮಾತನಾಡ್ತಿರುವ ಕಮೆಂಟ್ಸ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದೇ ರೀತಿ ನಾನು ಯಾರಿಗೂ ಉತ್ತರಿಸಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ನಟಿ ಶರಣ್ಯ ಕೂಡ ದಪ್ಪಗಾಗಿದ್ದಕ್ಕೆ ಟೀಕೆಗೆ ಒಳಗಾಗಿದ್ರು. ಶರಣ್ಯ ಅರವಿಂದ್ ಕೃಷ್ಣರನ್ನ ವಿವಾಹವಾದ ನಂತರ 2016ರಲ್ಲಿ ತಮ್ಮ ಮೊದಲ ಮಗುವಿನ ಗಮನ ಸಂದರ್ಭದಲ್ಲಿ ಸ್ವಲ್ಪ ದಪ್ಪವಾಗಿದ್ರು. ಗರ್ಭಿಣಿ ಆಗಿರುವಾಗ ದಪ್ಪವಾಗುವುದು ಸಹಜ. ದಪ್ಪಗಾಗಿದ್ದಕ್ಕೆ ಟ್ರೋಲ್ ಮಾಡುತ್ತಿದ್ದ ಜನರಿಗೆ ಶರಣ್ಯ ಕೂಡ ಸೂಪರ್ ಆಗಿ ಉತ್ತರಿಸಿದ್ರು. ತನ್ನ ಮಗನ ಜೊತೆ ಆಟ ಆಡ್ತಿರೋ ಫೋಟೋ ಪೋಸ್ಟ್ ಮಾಡಿ, ಸಂತೋಷ ಅಂದ್ರೆ ತಾಯಿಯಾಗೋದು, ಸಂತೋಷ ಅಂದ್ರೆ ಮಗನಿಗೆ ಊಟ ಮಾಡಿಸೋದು, ಸಂತೋಷ ಅಂದ್ರೆ ಫ್ಯಾಮಿಲಿಯನ್ನ ನೋಡ್ಕೊಳ್ಳೋದು, ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳಿದ್ರು. ಅದೇ ರೀತಿ ಶರಣ್ಯ ಗಂಡ ಅರವಿಂದ್ ಕೃಷ್ಣನ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಹೆಂಡತಿ ಫಿಗರ್ ಬಗ್ಗೆ ಟೀಕೆ ಮಾಡಿದವರಿಗೆ ಉತ್ತರಿಸಿದ್ದಾರೆ. ಸೋಷಿಯಲ್ ಮೀಡಿಯಾ ಬಳಸುವವರು ಹಾಗೂ ದೇಹದ ಬಗ್ಗೆ ಮಾತನಾಡುವವರಿಗೆ ಉತ್ತರಿಸುವ ಅವಶ್ಯಕತೆ ಇಲ್ಲ. ಶರಣ್ಯ ಮದುವೆ ಆಗುವುದಕ್ಕಾಗಿಯೇ ನಟನಾ ಕ್ಷೇತ್ರವನ್ನ ತೊರೆದು ತಾಯಿಯಾಗ್ತಿದ್ದಾಳೆ. ಅದಕ್ಕೆ ಟ್ರೋಲ್ ಮಾಡುವವರಿಗೆ ಉತ್ತರ ತೆಗೆದುಕೊಳ್ಳುವ ಅರ್ಹತೆ ಇಲ್ಲ. ನೀವ್ಯಾರು ಒಳ್ಳೆಯ ಮನಸ್ಥಿತಿಯರು ಅಲ್ಲ ಎಂದು ಖಾರಾಗೆ ನುಡಿದ್ರು. ಇದು ಕೇವಲ ಶ್ರುತಿ ಹಾಸನ್ ಮತ್ತು ಶರಣ್ಯಳ ವಿಚಾರವಲ್ಲ. ಬಹಳಷ್ಟು ಮಹಿಳೆಯರು ಈ ರೀತಿಯ ಟ್ರೋಲ್ಗೆ ಒಳಗಾಗ್ತಿದ್ದಾರೆ. ಪ್ರಿಯಾಂಕಾ ಚೋಪ್ರಾ ಕೂಡ ದಿಟ್ಟತನದಿಂದ ಉತ್ತರ ನೀಡಿದ್ರು. ತನ್ನ ತಾಯಿಯೊಂದಿಗೆ ಕಾಲು ಕಾಣುವ ಉಡುಪು ತೊಟ್ಟಿರುವ ಚಿತ್ರವನ್ನ ಪೋಸ್ಟ್ ಮಾಡಿದ್ರು. ಇವರಿಬ್ಬರೇ ಅಲ್ಲದೆ ಕನ್ನಡದ ನಟಿ ರಕ್ಷಿತಾ ಪ್ರೇಮ್ ಕೂಡ ದಪ್ಪ ಆಗಿದ್ದಕ್ಕೆ ಬಹಳಷ್ಟು ಟೀಕೆಗಳು ಬಂದಿದ್ವು. ತೆಲುಗಿನ ಬಹಳಷ್ಟು ಚಾನೆಲ್ಗಳು ರಕ್ಷಿತಾ ದಪ್ಪಗಾಗಿದ್ದ ಬಗ್ಗೆ ದಿನವೆಲ್ಲ ಕಮೆಂಟ್ ಮಾಡಿದ್ವು. ಆಗ ಅದ್ಯಾವುದಕ್ಕೂ ರಕ್ಷಿತಾ ಅವರು ಮಾತ್ರ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಹೀಗೆ ನಟಿಯರ ಬಗ್ಗೆ ಟ್ರೋಲ್ಗಳು ಇತ್ತೀಚೆಗೆ ಸಿಕ್ಕಾಪಟ್ಟೆ ಕಮೆಂಟ್ ಮಾಡ್ತಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ನಿಮ್ಮ ಕೃಷ್ಣ ಅಜಯ್ ರಾವ್. ನನ್ನ ಫಿಲ್ಮ್ನ ಎಲ್ಲ ಅಪ್ಡೇಟ್ಸ್ಗಾಗಿ ಹಾಗೂ ಕನ್ನಡ ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಂಜಾಯ್. ಥ್ಯಾಂಕ್ ಯು ಸೋ ಮಚ್.